वेलकम टू एम न्यूज बीजापुर। चलिए चलते हैं आज की खबरों की ओर। ಎಲ್ಲರಿಗೂ ನನ್ನ ನಮಸ್ಕಾರ। ನಾವು ಇವತ್ತು ಬಿಜಾಪುರ ಮಂದಿ ತುಂಬಾ ಖುಷಿ ಪಡಾತೀವಿ, ಯಾಕಂದ್ರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಮಾಡಾತಾರ, ಸ್ಥಾಪನೆ ಆಗಿದೆ ಬಿಜಾಪುರದಾಗ। ಇದ್ರ ಸಲುವಾಗಿ ಜಮ್ಗಿಯಿಂದ ಎಲ್ಲಾ ಮಂದಿ ಬಂದಿದ್ದಾರೆ, ಎಲ್ಲಾ ಕಡೆಯಿಂದ ಎಲ್ಲಾ ಮಂದಿ ಕೂಡಿದ್ದಾರೆ। ಆಮೇಲೆ ದಿವ್ಯ ಜ್ಯೋತಿ ಜಮ್ಗಿಯಿಂದ ತಗೊಂಡ್ ಬಂದಾರ, ರಥಯಾತ್ರೆ ಮಾಡ್ಕೊಂಡ್ ಬಂದಾರ ಅಲ್ಲಿಂದ। ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತವ್ರು ನಮ್ಮ ಕರ್ನಾಟಕದವರು, ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಪೂರಾ ದೇಶಕ್ಕೆ ಗುರ್ತಿದ್ದವ್ರು ಅದಾರ। ನಾವು ಅವ್ರ ಬಗ್ಗೆ ಸಣ್ಣವರಿದ್ದಾಗಿಂತ ಪುಸ್ತಕದಾಗೆಲ್ಲ ಓದಾತಿದ್ವಿ, ಆದ್ರೆ ಈಗ ಇಷ್ಟೆಲ್ಲ ಮಂದಿಗೂ ಅವರು ಮೆಸೇಜ್, ಅವ್ರದ್ದು ಮಾಡಿದ ಎಲ್ಲ ಸ್ಯಾಕ್ರಿಫೈಸಸ್ ಎಲ್ಲರಿಗೂ ಗೊತ್ತೈತಿ, ಎಲ್ಲರೂ ಅದನ್ನ ಎಷ್ಟು ವ್ಯಾಲ್ಯೂ ಮಾಡ್ತಾರ, ಎಲ್ಲರೂ ಕೂಡಿ ಬಂದು ಅದೊಂದು ಮೂರ್ತಿ ಸ್ಥಾಪನೆ ಸಲುವಾಗಿ ಎಷ್ಟು ಖುಷಿಯಿಂದ ಕೂಡಿದ್ದಾರೆ ಅನ್ನೋದು ನೋಡಿ ತುಂಬಾ ಖುಷಿ ಆಗ್ತೈತಿ। ನಮ್ಮ CM ಅವರು ಕೂಡ ಇವತ್ತು ನಮ್ಮ ವಿಜಯಪುರ ಸಿಟಿಗೆ ಬಂದಿದ್ದು ನಮಗ ತುಂಬಾ ಹೆಮ್ಮೆಯ ವಿಷಯ। ಇದೆಲ್ಲ ನೋಡಿ ನಮಗ ಬಹಳ ಗರ್ವ ಅನ್ಸಾದೈತಿ, ಯಾಕಂದ್ರೆ ಇದು ಇಂಥದೆಲ್ಲ ಆಗೋದ್ರಲಿಂತ ನಮ್ಮ ಹಿರಿಯರಿಗೆಲ್ಲ ಗೊತ್ತಿತ್ತು। ಈಗ ಬರ್ತಾ ಏನಾಗ್ತಿದೆ, ಎಲ್ಲಾ ಯಂಗ್ಸ್ಟರ್ಸಿಗೆ ಜೆನ್ಜಿ ಅಂತ ಅನ್ಬೋದು ನೀವು, ಅವರಿಗೆಲ್ಲ ಇದರ ವ್ಯಾಲ್ಯೂ ಎಷ್ಟಿತ್ತು ಮೊದಲಿನಷ್ಟು ಅಷ್ಟು ಇಲ್ಲ, ಆದ್ರೆ ಇಂಥದೆಲ್ಲ ಮಾಡೋದ್ರಿಂದ ಎಲ್ಲಾರು ನೋಡ್ತಾರ, ಅದನ್ನ ನೋಡಿ ಕಲಿತಾರ, ಕೇಳಿ ಕಲಿತಾರ। ಇಂಥದ್ದೆಲ್ಲ ಕಂಟಿನ್ಯೂ ಆಗೋದು ತುಂಬಾ ಮುಖ್ಯ ಐತಿ ನಮ್ಮ ಬಿಜಾಪುರ ಅಂತ ಸಿಟಿ ಆಗ್ಲಿ, ನಮ್ಮ ಪೂರಾ ದೇಶದ ಒಳಗಾಗ್ಲಿ। ಇದರದ್ದು ಒಂದು ಭಾಗವಹಿಸಲು ನಮಗ ತುಂಬಾ ಹೆಮ್ಮೆ ಅನಿಸ್ತದೆ। ಮೊದಲು ಬರೇ ಹಳ್ಳಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಕರಿತಿದ್ರು, ಈಗ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಸರ್ಕಲ್ ಅಂತ ಇದು ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಕರೀಲಿಕ್ಕೆ ಹೇಗೆ ಅನಿಸ್ಲಿಕ್ಕೆ ನಿಮಗೆ? ಇದು ಒಂದು ತುಂಬಾ ಹೆಮ್ಮೆಯ ವಿಷಯ, ಯಾಕಂದ್ರೆ ಹಳಿ ಬಸ್ ಸ್ಟ್ಯಾಂಡ್ ನಮ್ ಸಿಟಿ ಹಳೇದಲ್ಲ, ನಮ್ ಸಿಟಿ ವಿಜಯವಾದ ಸಿಟಿ। ಇಂತ ವಿಜಯವಾದ ಸಿಟಿಗೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಮಾಡಿದ್ದು ತುಂಬಾ ಹೆಮ್ಮೆಯ ವಿಷಯ। ಈಗ ಹಳೆ ಬಸ್ ಸ್ಟ್ಯಾಂಡ್ ಅಂತ ಯಾರು ಅದನ್ನ ಕರೆಯೋದಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ನಿಲ್ದಾಣ ಅಂತ ಕರೀತಾರ। ಇದು ಒಂದು ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು। ಈಗ ವಿಜಯಪುರ ಮಂದಿ ಬಿಟ್ಟು ಮತ್ತು ಪೂರಾ ಕರ್ನಾಟಕದವ್ರದ್ದು ಗಮನಕ್ಕಿದೆ ಸ್ಥಾಪನೆ ಆಗ್ಲಿಕ್ಕೆ ಅಂತ ಹೇಳಿ ಸ್ವಯಂ CM ಅವರು ಬಂದು ಸ್ಥಾಪನೆ ಮಾಡ್ಲಿಕ್ತಾರೆ। ಜೊತೆಯಲ್ಲಿ ಯಾವುದು ಧರ್ಮದ ಭೇದ ಭಾವ ಮಾಡಲಾರ್ದು ಎಲ್ಲ ಪಕ್ಷದ ಭೇದ ಭಾವ ಮಾಡ ಎಲ್ಲರೂ ಸೇರ್ಲಿದ್ದಾರೆ, ಅವ್ರಿಗೆ ಇದು ಎಲ್ಲರಿಗೂ ತುಂಬಾ ಹೃದಯದ ಒಂದು ಧನ್ಯವಾದ। ಯಾಕಂದ್ರೆ ನೀವು ನೋಡ್ಬೋದು, ಇನ್ನಾಗೂ ನಾವೆಲ್ಲ ನಮ್ಮ ಮನೆ ಮುಂದೆ ದೀಪೋತ್ಸವ ಆಗ್ಲಿ, ರಥದ ಪೂಜೆ ಮಾಡುವಾಗಲಿ, ನಮ್ಮ ಮನೆ ಆಜು ಬಾಜು ಇದ್ದವರು ಮಾರ್ವಾಡಿ ಅವರಾಗ್ಲಿ, ಯಾರು ಧರ್ಮ, ಯಾರು ಭೇದ ಭಾವ ಏನೂ ಇಲ್ಲದೆ ಎಲ್ಲರೂ ಕೂಡಿ ಮಾಡಾತಿದ್ವಿ। ಇದು ಒಂದು ಧರ್ಮದ ಉತ್ಸವನೇ ಅಲ್ಲ, ಇದು ಒಂದು ಭಾರತೀಯರು ಅನ್ನುವ ಒಂದು ಹೆಮ್ಮೆಯ ಉತ್ಸವ ಐತಿ। ಆಮೇಲೆ ಇಂಥದ್ರೊಳಗೆ ನೋಡ್ಬೋದು, CM ಅವರೇ ಇಲ್ಲಿ ಬಂದ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಒಂದು ಸ್ಥಾನದಲ್ಲಿ ಇರ್ತಾರಂದ್ರೆ ಅವ್ರ ಹಿಂದೆ ತುಂಬಾ ಮಂದಿ ಎಲ್ಲ ನೋಡ್ತಿರ್ತಾರ, ಅವ್ರಿಗೆ ಏನ್ ಆಗತೈತಿ, ಅವ್ರು ಮಾಡಾತಾರ ಅಂದ್ರೆ ಅದ್ರ ಒಂದು ವ್ಯಾಲ್ಯೂನು ಹೆಚ್ಚಾಗುತ್ತೆ। ಹಿಂಗಾಗಿ ಅವ್ರು ಬಂದಿದ್ದನ್ನ ಮಾಡೋದ್ರಿಂದ ತುಂಬಾ ಒಂದು ಹೆಮ್ಮೆಯ ವಿಷಯ। ಆಮೇಲೆ ಇದು ನಮ್ಮ ಬಿಜಾಪುರಿಗೆ ಬಾಳ ಸಮಯದಿಂದ ಬೇಕಾಗಿತ್ತು, ಇದ್ರಲಿಂತ ಈಗ ಇನ್ನೂ ಎಲ್ಲರಿಗೂ ವಿಜಯಪುರದ ಬಗ್ಗೆ ಗಮನ ಬರುತ್ತೆ, ಹಿಂಗಾಗಿ ಇನ್ನೂ ಹೊಸದಾಗಿ ಎಲ್ಲಾ ಪ್ರೋಗ್ರಾಮ್ಸ್ ಅನ್ನು ನಡೀತವೆ। ಈಗ ಒಂದು ಕಾರ್ಯಕ್ರಮದಿಂದ ಒಟ್ಟೆ ಮರೆಯಲಾರ್ದಂಗ ಇದೊಂದು ಕಾರ್ಯಕ್ರಮ ಆಗ್ತೈತಿ। ಈಗ ನೋಡ್ಬೋದು ನೀವು, ಸುಧಾಮೂರ್ತಿ ಅವರು ಇಲ್ಲೇ ನಮ್ಗ ಬಿಜಾಪುರಿಗ ಎಷ್ಟು ಲಕ್ಷ ಕೊಡಾತಾರ, ಹಿಂಗಾಗಿ ಎಲ್ಲ ಒಂದೊಂದು ಆಗಿ ಒಂದೊಂದು ಹೆಜ್ಜೆ ಕೂಡಿ ಒಂದು ದೊಡ್ಡ ವಿಜಯಪುರನ್ನು ವಿಜಯವಾಗಿ ವಾಪಸ್ ಎಲ್ಲರಿಗ ಕಣ್ಣೊಳಗೂ ಬರುವಾಗ ಇದು ಒಂದು ಆಗ್ತಾ ಇದೆ ಪ್ರೋಗ್ರಾಮ್। ವಿಜಯಪುರದಲ್ಲಿ ಇರೋರು ಎಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮದು ವಂಶಸ್ಥರು ಇಲ್ಲಿ ಉಪಸ್ಥಿತಿದ್ದಾರೆ ಅಂತ ಕೇಳಿದ್ರು। ಹೌದು, ವಂಶಸ್ತ್ರ ಹೆಂಗೆ ಅಂದ್ರೆ ಜಂಬಗಿ ಒಳಗ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿಯ ತವರ ಮನೆ, ಸೊ ಹೀಗಾಗಿ ವಿಜಯಪುರ ಅವ್ರ ತಾಯಿಯ ತವರ ಮನೆಯ ವಂಶಸ್ಥರು ಎಲ್ಲರೂ ಕೂಡ ಜ್ಯೋತಿಯನ್ನು ತಗೊಂಡು ಇಲ್ಲೇ ಬಿಜಾಪುರಿಗೆ ಬಂದಿದ್ದಾರೆ। ಆಮೇಲೆ ಇದು ಒಂದು ಖುಷಿಯ ಅವಸರ, ಯಾಕಂದ್ರೆ ಎಲ್ಲರಿಗೂ ಒಂದು ಹೆಮ್ಮೆ ಇರುತ್ತೆ, ನಾವು ಅವ್ರ ವಂಶಸ್ಥರು ಅನ್ನೋದು ಒಂದು ಹೆಮ್ಮೆ ಇರುತ್ತೆ। ಈಗ ನಾಳೆ ನಮ್ ಬಿಜಾಪುರದೊಳಗೆ ಯಾರಾದ್ರೂ ಮುಂದ್ ಬಂದ್ರೆ ಎಲ್ಲರೂ ಹೇಳ್ತಾರೆ ನಾವು ಅವ್ರ ವಂಶಸ್ಥರು, ಅವ್ರು ನಮ್ ಪಕಿ ಅದಾರ ಅಂತ ಹೇಳಿ, ಇದೆಲ್ಲರಿಗೂ ಬಂದೇ ಬರುತ್ತೆ। ಈ ಕಿತ್ತೂರು ರಾಣಿ ಚೆನ್ನಮ್ಮರ ವಂಶಸ್ತ್ರ ಅಂದ್ರೆ ಅವ್ರಿಗೆ ಒಂದು ತುಂಬಾ ಹೆಮ್ಮೆಯ ವಿಷಯ। ಅವ್ರು ಅದಷ್ಟೇ ಅಲ್ಲದೆ ಎಲ್ಲರೂ ಕೂಡಿ ಅದನ್ನ ಒಂದು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅದನ್ನ ಹೆಂಗ ಕೂಡಿ ಬಂದಿದಾರ, ಅದು ಒಂದು ತುಂಬಾ ನೋಡ್ಬೇಕಾದಂತ ಪ್ರೋಗ್ರಾಮ್ ಇದೆ। ನನ್ನ ಹೆಸರು ಸೃಷ್ಟಿ ಪಾಟೀಲ್। ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಆಗಿಲ್ಲ, ಕಿತ್ತೂರು ಒಳಗೆ ಆಗಿಲ್ಲ, ಆದ್ರೆ ಅಂಥದ್ದು ದಾಖಲೆಯನ್ನು ಮಾಡಿದಂಥ ನಮ್ಮ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಇದು ಸತತ ಪ್ರಯತ್ನ ಇದರಿಂದ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಇವತ್ತು ಉದ್ಘಾಟನೆ ಆಗೋದು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಇದಕ್ಕೆ ಅವ್ರದ್ದು ಒಳ್ಳೆ ಸಪೋರ್ಟ್ ಮಾಡಿದ್ದಕ್ಕಾಗಿ
ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ವೈಭವ ತಂದದ. ಇವತ್ತು ಜಂಬಿಯಲ್ಲಿ ಮುಂಜಾನೆ 5 ಗಂಟೆ ಹಿಡಿದ ಸಂಭ್ರಮದಿಂದ ಸಂಭ್ರಮ ಆಗಿದೆ. ಅಲ್ಲಿ ಮೆರವಣಿಗೆ ಇದು ಎಲ್ಲ ಆಗಿದೆ. ಮತ್ತು ಇಲ್ಲಿ ಏನು ಮಾಡಿದಾರೆ ಭಾಳ ವೈಭವ, ಇವತ್ತೊಂದು ಜಾತ್ರೆ ಟೈಪ್ ಆಗಿದೆ. ಇದು ಕಿತ್ತೂರಾಣಿ ಮಾಡಿದಕ್ಕೆ ನಮ್ಮ ಎಂ ಬಿ ಪಾಟೀಲ್ರಿಗೆ ಎಷ್ಟು ವೋಟ್ ಆಫ್ ಥ್ಯಾಂಕ್ಸ್ ಮಾಡಿದ್ರು ಕಡಿಮೆ. ಯಾಕಂದರೆ ಅವರಿಗೆ ಇದಕ್ಕೆ ಅವರು ಸತತ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಒಂದು ಬಿಜಾಪುರದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಅವ್ರ ಹೆಸರು ಇಡೋದನ್ರಿ, ರಾಣಿ ಚೆನ್ನಮ್ಮ ಇದನ್ನು ಮಾಡೋದನ್ರಿ, ಇದು ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ಅವ್ರು ಅಭಿವೃದ್ಧಿ ಮಾಡಿದ್ದು ನೋಡಿದ್ರೆ ಇನ್ನೂ ಮಾಡ್ತಾರತ್ತ ಅನ್ನಿಸ್ತದೆ. ಅದಕ್ಕೆ ಅವ್ರಿಗೆ ನಮ್ಮ ಬಿಜಾಪುರ ಜನತೆ ವತಿಯಿಂದ ಅನಂತ ಧನ್ಯವಾದವನ್ನು ಹೇಳ್ತೀನಿ. ನಾನು ಒಬ್ಬ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಚೇರ್ಮನ್ ಆಗಿ ಜಯನಂತ ತಾಳಿಕೊಟ್ಟೆ ಅಂತ ಹೇಳ್ತೀನಿ. ಸರ್, 90% ಮಂದಿಗೆ ಗೊತ್ತಿದೆ ಬಸ್ ಸ್ಟ್ಯಾಂಡ್ ಹೆಸರು ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ ಅಂತ ಆಗಿದೆ. ಯಾರಿಗೆ ಗೊತ್ತಾಗಿಲ್ಲ ಅವ್ರಿಗೆ ನೀವು ಏನು ಹೇಳ್ಬೇಕು? ಇಲ್ಲ, ಅವ್ರಿಗೆ ಧನ್ಯವಾದ. ಯಾಕಂದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕಾಗಿದೆ. ನಾನು ಭಾಳ ಇಡೀ ಬಿಜಾಪುರ ಜನತೆನೇ ಹೇಳ್ಬೇಕಾಗಿದೆ. ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಆಗಲಾರದಂಥ ಒಂದು ಕೆಲಸ ಇದು ಎಂ ಬಿ ಪಾಟೀಲ್ ಸಾಹೇಬ್ರು ಮಾಡ್ಯಾರ. ಅವ್ರು ಮಾಡಿದ್ದಕ್ಕೆ ನಾವು ಬಿಜಾಪುರ ಜನತೆ ಅವ್ರಿಗೆ ಎಷ್ಟಾದರೂ ಚುನಾವಣೆ ಆದರೂ ಕಡಿಮೆ. ಯಾಕಂದರೆ ಅವ್ರು ಇಲ್ಲಿ ಒಂದೇ ತಲ ನೀರಾವರಿ ಆಗಲಿ ಯಾವುದೇ ಆಗಲಿ ಅವ್ರು ಯಾವುದೇ ಕೆಲಸ ಹಿಡಿದಿದ್ದು ಸಿದ್ಧವಾಗಿ ಕೆಲಸ ಮಾಡ್ತಾರೆ, ನಿಷ್ಠಾವಂತ ಕೆಲಸ ಮಾಡ್ತಾರೆ, ಬಿಜಾಪುರದ ಅಭಿವೃದ್ಧಿ ಮಾಡಿದ್ದಾರೆ. ಅವರಿಗೆ ನಾವು ಎಷ್ಟಾದರೂ ಧನ್ಯವಾದ ಹೇಳ್ತೀನಿ. ಹಬ್ಬದ ವಾತಾವರಣ ಕಾಣ್ಲಿಕ್ಕೆ ಸ್ವಯಂ ಸಿದ್ದರಾಮಯ್ಯ ಅವರು ಬಂದು ಇದು ಸ್ಥಾಪನೆ ಮಾಡಿ, ಅದು ನಿಮ್ಮ ಅಭಿಪ್ರಾಯ ಏನು? ಇವತ್ತು ಸಿದ್ದರಾಮಯ್ಯ ಅವರು ಬಂದು ಮುಖ್ಯಮಂತ್ರಿಗಳು ಬಂದು ಸ್ಥಾಪನೆ ಮಾಡಿದ್ದಕ್ಕಾಗಿ ಇನ್ನೂ ವೈಭವ ಆಗಿದೆ. ಯಾಕಂದ್ರೆ ಎಲ್ಲೋ ಮಂದಿ ಪೇಪರ್ ಬೇರೆ 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 ಕೊಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಅವರು ಬಂದು ಇದು ಉದ್ಘಾಟನೆ ಮಾಡ್ತಾ ಹೇಳಿದಕ್ಕೆ ಎಷ್ಟೋ ಮಂದಿ ಖುಷಿಯಾಗಿದ್ದಾರೆ ಬಿಜಾಪುರ ಮಂದಿ. ಇದು ಒಳ್ಳೇದಾಗಿದೆ. ಇನ್ನೂ ಇದ್ರ ಬಗ್ಗೆ ಅಭಿವೃದ್ಧಿ ಆಗಬೇಕಾಗಿದೆ, ಆಗಲಿ ಅಂತ ನಾವು ಬಯಸ್ತೀವಿ. ನನ್ನ ಹೆಸರು ಜಯನಂತ ತಾಳಿಕೊಟ್ಟಿ, ವ್ಯಾಪಾರ ಸಂಘ ಚೇರ್ಮನ್ ಮಾತಾಡೋದು. ಇದೊಂದು ಸಂಭ್ರಮ. ಇವತ್ತಿನ ದಿವಸ ಎಂ ಬಿ ಪಾಟೀಲ್ ಕಾರ್ಯ ಮೆಚ್ಚುವಂಥದ್ದು. ವಿಜಯಪುರದಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿಯದ್ದು ಬಸ್ ಸ್ಟ್ಯಾಂಡನ್ನು ಮಾಡೋದ್ರಿಂದ ಮತ್ತು ಇದು ನಾಮಕರಣ ಮಾಡೋದ್ರಿಂದ ಬಹಳಷ್ಟು ಮಂದಿಗೆ ಇದು ಆಗಿದೆ. ಇದು ಜಂಬಿಗಿ ಮತ್ತು ಕೊಟ್ನಾಳದವರು ಚೆನ್ನಮ್ಮ ತಾಯಿಯರ ಮಂತರದವರು. ಅವರು ಬಹಳ ವೀರರು ಶೂರರು ಮತ್ತು ಬಿಜಾಪುರದಲ್ಲಿ ಹುತಾತ್ಮ ವೃತ್ತ ಇದ್ದದ್ದು ಬಸಲಿಂಗಪ್ಪ ದೇಶಮುಖ್ ಅಂತೇಳಿ ಅವರು ಹುತಾತ್ಮ ವೃತ್ತ ಇದೆ. ಆ ಮನೆತನದ ನಾವು ಬೀಗರು. ಅವರು ಎಂ ಬಿ ಪಾಟೀಲ್ರ ಇದರಲ್ಲಿ ಎಷ್ಟು ಹೊಗಳಿದ್ರು ಕಡಿಮೆ. ಸಾಕಷ್ಟು ಇವರು ಅಭಿವೃದ್ಧಿ ಮಾಡಿದ್ದಾರೆ, ಸಾಕಷ್ಟು ಬಿಜಾಪುರಕ್ಕೆ ಅನುಕೂಲತೆ ಮಾಡಿದ್ದಾರೆ. ಅವರು ಎಲ್ಲರನ್ನೂ ಕಟ್ಟಿಕೊಂಡು ಬಿಜಾಪುರವನ್ನು ಬಹಳಷ್ಟು ಮುಂದೆ ಬೆಳೆಸ್ಲಾಕತ್ತಾರ. ಅದರ ಜೊತೆಗೆ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಬಂದು ಇದನ್ನು ಉದ್ಘಾಟನೆ ಮಾಡೋದ್ರಿಂದ ಬಹಳಷ್ಟು ಇದಕ್ಕೆ ಮೆರುಗು ತಂದು ಕೊಟ್ಟಿದೆ. ಜಂಬಿಗಿಯಿಂದ 1500 ಮಂದಿ ಬಂದಾರ, ಜ್ಯೋತಿ ತಂದಾರ. ಇವತ್ತಿನ ದಿವಸ ಆ ಜ್ಯೋತಿಯನ್ನು ಇಲ್ಲಿ ಬೆಳೆಸ್ಕೊಂಡು ಆ ಬಸ್ ಸ್ಟ್ಯಾಂಡ್ ತನಕ ತೊಗೊಂಡು ಹೊಂಟಾರ. ಇವತ್ತಿನ ದಿವಸ ಬಿಜಾಪುರದಲ್ಲಿ ಹಬ್ಬದ ವಾತಾವರಣ ಇದೆ. ಇಷ್ಟೊಂದು ಸಂಭ್ರಮ ಬಿಜಾಪುರದಲ್ಲಿ ಇದೇ ಮೊದಲಿಗೆ ಕಾಣಿಸ್ಕೊಂಡು. ಸ್ಲೋ ಇದರು ಬಾನಿ ಬರ್ರಿ ಒಳಗೆ ಬರ್ರಿ
ಗಾಡಿ